ಯಾಕ ಉಂಡೆ ಅಲೆ ಈಗಿನ ಉಣ್ಣಮ್ಮ ಹಿಂಗೆ ಉಂಡು ಕುಕ್ಕಂಡೆ ಮಾ ನೀನು ಉಂಡು ಬಂದಿ ಆತ ಉಪ್ಪಿಟ್ಟು ಮಾಡಿದ್ವಮ್ಮ ಇವತ್ತು ಎದ್ದಳ್ಳಿಲ್ಲ ರಾತ್ರಿ ಏನೋ ತಿಂತಕ್ಕ ಯಾಕ ನಿದ್ದೆನೇ ಬರಲಿಲ್ಲ ಎದ್ದಾಗ ಅಪ್ಪನ ಯಾಕ ಎದ್ದಳಕ್ಕಾಗಲಿಲ್ಲ ಅವಳಿಗೂ ಟೈಮ್ ಆಗುತ್ತೆ ಅಂತ ಒಂದಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅನ್ನ ಮಾಡ್ತೀನಿ ಬಿಸಿ ಅದ ಏನು ಸಾರು ಮಾಡಿದ್ರಿ ಯಾಕ ಬಸ್ಸಾರು ಮಾಡಿದ್ಲಮ್ಮ ಹುಳ್ಳಿಕಾಯಿನೂ ಬೆಳಕಳ ಹಾಕಿ ಬಸ್ಸಾರು ಮಾಡಿದ್ಲು ಕೊಡು ಆಮೇಲೆ ಅನ್ನ ಬಿಸಿಯಾದ ಅನ್ನ ಮಾಡ್ಕೊಂಡು ಉಣ್ತೀನಿ ಬಸ್ಸಾರು ಅನ್ನ ಒಂದಿಟ್ಟು ಉಂಡ್ರಿ ಒಟ್ಟು ಸಮಾಧಾನ ಉಪ್ಪಿಟ್ಟು ತಿಂದ್ರೆ ನಿಧಾನನೇ ಆಗಲ್ಲ ಉಪ್ಪಿಟ್ಟು ನನಗೂ ಹಂಗೆ ಅಂತ ಐತಿ ಮಕ್ಸಾಗ ಬರಲ್ಲ ಬಾ ಊಕ ಬಾ ತಾಣಂತಿ ಕೊಡಾನ ಈಗಲೇ ಕೊಡಾನ ಏನು ಆಮೇಲೆ ಕೊಡಾನ ಆಮೇಲೆ ಕೊಡ್ಮಂತ ಹೇಳು ಅಂತ ಮುದ್ದೆ ಮಾಡಿಸ್ಕೊಂಡು ಕೆಮ್ತಾಯಿ ಮುದ್ದೆ ಉಂಡ್ಬಿಟ್ಟರೆ ಅವ್ರು ಕುರ್ಕಂಬಲ್ವ ಇಟ್ಟಿ ಹಂಗಿರುತ್ತಿ ನೀವು ಯಾಕಂತ ತಿಂಡಿ ಪಂಡಿ ತಿಂದರೆ ಗುಡ ಬಡ ಅಂಬುತ್ತಿ ನಾನು ಅಕ್ಕಿ ಯಾತ ತಿಂಬಲ್ಲ ಅವ್ರು ಯಾತನ ಮಾಡ್ಕೊಂಡು ತಿನ್ಲೇಳು ಅಂತ ಅವ್ರು ಯಾತ ಪಲಾವ ಮಾಡಿರ್ಬೇಕು ನಾನು ಮುದ್ದೆ ಬಸ್ಸಾರು ಉಂಡೆ ನೀರು ಒಯ್ದು ಈಗ ಸುಡ್ಸೋಡ ಅಮ್ಮನಿನ ಮನಗಿಸಿ ಅವರು ಮನಿಕೊಂಡವ್ರಿ ಚೈತ್ರಮ್ಮನೂ ರಾತ್ರಿ ಹೊತ್ನಾಗ ಎದ್ದಾಳ್ತಾಳಲ್ಲ ಅವರು ಎಲ್ಲ ಮನಿಕೊಂಡವ್ರು ಸುಡ್ಸೋಡ ಒಂದಿಷ್ಟು ನೀರು ಒಯ್ದು ಮನಿಕೊಂಡು ತಮ್ಮಣ್ಣಿ ಏನಮ್ಮ ಅಕ್ಕ ತಂಗಿಯರಿಬ್ರು ಮಾತಾಡ್ತಾ ಕುಕ್ಕಂಡಿದ್ರೆ ಇನ್ನೇನು ಮಾಡೋಣ ಬೇಜಾರ ಮಾತಾಡ್ತೀವಿ ಕುಕ್ಕಂಡು ನಾನು ಅಕ್ಕಯ್ಯ ಈಗ ಒಂದು ಸೆಣ ಕುಕ್ಕಂತಿ ಈಗ ಅಮ್ಮನಿಗೆ ನೀರು ಒಯ್ದು ಮನಗಿಸ್ತೈತಿ ಸುಮ್ಮನಿರು ತಮ್ಮಣ್ಣಿ ಸೆಣಕೈತಿ ನಮ್ಮ ಕುಸನ್ ನಮ್ಮ ಲವನ ಮಗಳು ಸೆಣಕೈತಿ ನೀನು ಬರಲಿಲ್ಲ ಇನ್ನು ಊರ್ಗಾಗಿದ್ದು ಇಲ್ಲ ಇನ್ನೊಂದು 2 ದಿನ ಇದ್ದು ಬರಲಿ ಅಂತ ಇನ್ನೊಂದು ವಾರ ಇದ್ದೇ ಬರಲಿ ಅಂತ ಹೇಳ್ತಾವ್ರ ತಾತ ಬಿಡಮ್ಮತ್ತ ಇರ್ಲಿ ಹೇಳು ಅಂತ ಅವ್ರ ಮಾಮನು ಹಿಂಗೆ ಅಂದ ನಮ್ಮ ವರ್ಷಪ್ಪ ಹೇಳಿ ಕಳಿಸಿ ಅವ್ರು ಇನ್ನೊಂದು ವಾರ ಇರಲಿ ಹೇಳ್ಬಿಡು ನ್ಯಾತೈತಿ ಇಲ್ಲಿ ಈಗ ನಮ್ಮ ಚೈತ್ರಮ್ಮ ನೋಡ್ಕೊಂಬತ್ತೆ ಶಿವಾನಿನ ಅವಳು ಈಗ ಹುಡುಗರು ಅವು ಅದೇ ನಾಳೆ ದೊಡ್ಡದ ತಾಲೆ ಒಂದು 3 ತಿಂಗಳದ ಆತಲ್ಲ ಏನೋ ಹಂಗೇನು ಕಾಟ ಕೊಡಲ್ಲ ಈಗ ಸುಡ್ಸೋಡ ಒಂದಿಷ್ಟು ನೀರು ಒಯ್ದೆ ಮನ್ಗಿಸ್ತಿ ನಾನು ನಿನ್ನ ಕರಿಯಾನ ಅನ್ಕೊಂಡು ನೀರು ಒಯ್ಯಕ್ಕೆ ಬಿಡತ್ತ ಅಲ್ಲಿ 3 ತಿಂಗಳು ಪಿಳ್ಳಿ ಆಗೈತೆ ಅಂತ ಹೇಳಿ ನಾನೇ ಒಯ್ದತ್ತ ಇನ್ನೇನು ಬಿಡತ್ತ ನಾನೇ ಒಯ್ತೀನಿ ಒಯ್ಯಮ್ಮ ಅಂತೇಳಿ ನಮ್ಮ ಚೈತ್ರಮ್ಮ ಮ್ಯಾಗಳ ನೀರು ಒಯ್ದು ನಾನು ಹಿಂಗೆ ಕಾಲು ಮ್ಯಾಗ ಹಾಕ್ಕೊಂಡು ಒಯ್ದು ಈಗ ಫೋಟೋ ಬಟ್ಟೆ ಹಾಕಿ ಮನ್ಗಿಸಿ ಈಗ ಹಿಂಗೆ ಕುಕ್ಕಂಡು ಎಲ್ಲ ಮನಿಕೊಂಡು ಅವ್ರೊಂದು ಸಣ್ಣ ರಾತ್ರಿ ಹೊತ್ನಾಗ ಎದ್ದಾಳ್ತಾರಲ್ಲ ಪಿಳ್ಳಿ ಎದ್ದಾಳತ್ತಲ್ಲ ಒಟ್ಟಿನಲ್ಲಿ ಕಾಟ ಏನು ಕೊಡಲ್ಲ ಅಳಲ್ಲಮ್ಮ ಆಗ್ಲಲ್ಲ ಎದ್ದಾಳತ್ ರಾತ್ರಿ ಹೊತ್ನಾಗ ಪಿಳ್ಳಿ ಸೆಣಕೈತಿ ಹೇಳಮ್ಮ ಕೈ ತುಂಬ ಐತಂಗೆ ಅಂತ ಸೆಣಕ್ಕೆ ಎಚ್ಚಮ್ಮಕ್ಕ ಹಾತ್ಕೊನು ಸೆಣಕೈತಿ ಕುಕ್ಕಳ ನಿಂಗಜ್ಜಿ ಯಾಕೆ ಅವಳಿ ಗೊತ್ತಾಯ್ದಾನೆ ಜಯಮ್ಮ ಎಂತಮ್ಮ ಯಾಕೆ ಇತ್ಲಾಗೆ ಗೊತ್ತಾ ಇದ್ದಾನ ನಿನ್ನ ಅಳಿಯ ಶಿವ ಪರಮಾತ್ಮ ಅಯ್ಯ ಈಗಳಮ್ಮ ಕುಕ್ಕ ಮಾದು ಎದ್ದಾಳದೆ ಬಂದನ ಕಣಮ್ಮ ನನಗೆ ಯಪ್ಪ ಮಣ್ಕಾಲು ನೋವು ಕಣಮ್ಮ ಕುಕ್ಕಮ್ಮ ಕಾಲ ಎದ್ದಾಳಕ್ಕಲ್ಲ ನಿನ್ಕಂಡ್ರೆ ಸುಮ್ಮನೆ ನಿನ್ಕೊಂಡಿರ್ತೀನಿ ಕುಕ್ಕೊಂಡಿರ್ತೀನಿ ಈಗ ಎದ್ದಾಳ್ಬೇಕಾರು ಕುಕ್ಕಬೇಕಾರ್ಲು ಈ ಜನ್ಮ ಯಾಕೈತೋ ಅಮ್ಮಂಗಾಗುತ್ತೆ ರಾಮ ಶಿವ ಯಪ್ಪ ಪರಮಾತ್ಮ ನನಗೆ ವಯಸ್ಸು ಹೋದ್ಮೇಲೆ ಏನು ಮಾಡೋಕ್ಕ ನನಗೂ ಮಣ್ಕಾಲು ನೋವೇನಿ ಬಂದ ಕಣಮ್ಮ ಅವಳಿ ಈಗ ಇಟ್ಲಾಗೆ ಬರ್ತಾ ಇದ್ದಾನೆ ಮಾತಾಡಿಸ್ತಾನೆ ಇವಾಗ ಬುದ್ಧಿ ಬಂದೈತಿ ಅತ್ತೆ ಉಂಡ್ರಿ ತಿಂದ್ರಿ ಸೆಣಕೈದ್ರೇನತ್ತೆ ಅಂತ ಮಾತಾಡಿಸ್ತಾನೆ ಇವಾಗ ಅತ್ತೆ ಮಾತಾಡ್ಸೋಕೆ ಬರ್ತಾ ಇದ್ದಾನೆ ಈಗ ಬುದ್ಧಿ ಬಂದೈತಿ ಕಣಮ್ಮ ಸುಂದ್ರಿಗೆ ಹಿಂಗಜ್ಜಿ ರಮ್ಮಯ್ಯನ ಮಾತು ಹೆಂಡತಿ ಮಾತು ಕೇಳಲ್ಲ ಈ ನಡುವೆ ವಾರದಿಂದಲೂ ಚೆನ್ನಾಗಿ ಮಾತಾಡಿಸ್ತಾನೆ ಅವ್ರ ಅಪ್ಪ ಓದಾಗಿಂದಾನ ಬುದ್ಧಿ ಬಂದೈತಿ ಮೊದಲು ಯಾರ್ದ ದುಡ್ದಾಕಾರು ತಿಂಬಾರಲ್ಲ ಕುಕ್ಸೋದು ನನಗೆ ಬೈಕ್ ಬಂದಂಗೆ ಮಾತಾಡೋರು ಈಗ ಚೆನ್ನಾಗಿ ಮಾತಾಡಿಸ್ತಾನೆ ಎಲ್ಲಾರನು ಅತ್ತೆ ಉಂಡ್ರೇನತ್ತೆ ತಿಂದ್ರೇನತ್ತೆ ಸೆಣಕೈದ್ರೇನತ್ತೆ ಅಂತ ಮಾತಾಡಿಸ್ತಾನೆ ಅತ್ತೆ ಅಂತ ಇವಾಗ ಒಂದಿಟ್ಟು ಇಟ್ಲಾಗೆ ಬರ್ತಾ ಇದ್ದಾನಮ್ಮ ಮತ್ತೆ ಊಟ ಆಯ್ತೆ ಆಯ್ತಪ್ಪ ಅಳಿಯ ಈಗ ಉಂಡು ಇವಾಗಿನ ಕುಕ್ಕೊಂಡಿದೀವಿ ಬಾ ಉಣ್ಣು ಮಾಡ್ತಿ ಬೇಡಮ್ಮ ಈಗಲ್ಮ ನಿತ್ಯ ಚಂದ್ರಮ್ಮ ಮಾತಾಡಿಸ್ತೀವಿ ಹೊಲ್ ಹೋಗ್ನಿ ಅಂತು ಅದಕ್ಕೆ ನಿಮ್ಮ ಮತ್ತೆ ಅಲ್ಲಿ ಕೂಕೊಂಡವ್ರು ಕಣಪ್ಪ ಅಂತು ನಾನು ಅದಕ್ಕೆ ಬಂದು ಮಾತಾಡ್ಸೋಣ ಅಂತ ಏನು ಮಾಡಿದ್ರತ್ತೆ ಏನು ಮಾಡೋಣಪ್ಪ ಉಪ್ಪಿಟ್ಟು ಮಾಡಿದ್ವಿ ಮನೆ ಬಸ್ಸಾರು ಮಾಡ್ಯಾರ ಬಾ ಉಣ್ಣು ಮಾಡ್ತಿ ಉಪ್ಪಿಟ್ಟು ಹೋಗತ್ತೆ ಅಂತ ಉಪ್ಪಿಟ್ಟು ಅಂದರೆ ನೀನು ಅಲರ್ಜಿ ಉಪ್ಪಿಟ್ಟು ಅಂದ್ರೆ ನಮಗೂ ಆಗಲ್ಲಮ್ಮ ಯಾತನ ನೀವು ಕುರಿಪರಿ ಕೊಯ್ದು ಕರೆದ್ರೆ ಬತ್ತೀವಿ ನೀವು ಕುರಿಪರಿ ಕೊಯ್ದು ಕರಿಯೋದ ಬರೀ ಉಪ್ಪಿಟ್ಟು ಚಿತ್ರಾನ್ನ ಅಂತೀರಾ ಹಾರಪ್ಪ ಕೊಯ್ಯನ ಅದಕ್ಕೇನಂತ ಅಲವೇನ ಯಾಕ ಏನು ಹೊಳಿ ಬಂದ್ರೆ ಕೊಯ್ಯೋದು ಎವಡತ್ತಪ್ಪ ಕೊಯ್ಯನ್ ಬಾ ಕೋಳಿ ಆಯ್ತು ಕುರಿ ಆಯ್ತು ಯಾತ ಕೊಯ್ತೀವಪ್ಪ ಕುರಿನೇ ಕೊಯ್ತೀವಿ ಬಾರ ಮರ ಹೊಳಿ ಬಂದೇನೆ ಅಂದರೆ ಹೆಂಗೆ ಕೊಯ್ಯೋದೇನು ನಮ್ಗೇನೇನು ಅಂತ ಆಗಲ್ಲ ಅಂತ ಅನ್ಕೊಂಡಿದೀಯ ಹೊಳಿಗಿನ ದೊಡ್ಡದೆ ಬಾ ನೋಡಪ್ಪ ಅತ್ತೆರ ಹೆಂಗಂತಾರೆ ಅಳಿಯೋಗೆ ನೋಡಿ ಹೆಂಗೆ ಮಾತಾಡ್ತಾರೆ ಬಂದು ಕುಕ್ಕಬೇಕಪ್ಪ ಬಂದಿದ್ದೀವಿ ಕಣತ್ತೆ ಕೊಯ್ರಿ ಅಂತಂದ್ರೆ ಕೊಯ್ತಾರೆ ಸುಮ್ಮನೆ ಬಾ ಹೇಳ್ತೀನಿ ಕೊಯ್ಲೇಳು ಮಾಡ್ಲೇಳು ಅತ್ತೆರಿಬ್ರಳ ಇದ್ದಾರೆ ಏನು ಮಾಡಿಕ್ತಾರೆ ಬಿಡಜ್ಜಿ ನಮ್ಮ ಅತ್ತೆರು ಹಂಗಲ್ಲ ಯಾರಿಗೇನೋ ಊಟಕ್ಕೆ ಇಕ್ಕಾಗಲಿ ಅಂತದಕ್ಕೆಲ್ಲ ಯಾವತ್ತೂ ಏನು ಯಾರಿಗೇನು ಇದು ಮಾಡಿಲ್ಲ ಭಾಳ ಒಳ್ಳೆಯವ್ರು ನಮ್ಮ ಅತ್ತೆ ಯಾವತ್ತು ಊಟಕ್ಕೆ ಇಕ್ಕೋದು ವಿಷಯದಾಗ ಮಾತ್ರ ಅವ್ರೇನು ಯಾರಿಗೇನೋ ಅರ್ಧ ಊಟಕ್ಕೆ ಇಕ್ಕಿಲ್ಲಪ್ಪ ಹೊಟ್ಟೆ ತುಂಬ ಊಟಕ್ಕೆ ಇಕ್ಕವ್ರೆ ಅಂಥದ್ರಾಗ ಮಾತ್ರ ನಮ್ಮ ಅತ್ತೆಯರ್ದು ಕೈಗುಣ ಚೆನ್ನಾಗೈತೆ ತಾನು ಅರ್ಥ ಮಾಡ್ಕೊಂಡಿದ್ಯಲ್ಲ ಬಿಡಪ್ಪ ಅತ್ತ ನೀನು ಅರ್ಥ ಮಾಡ್ಕೊಂಡಂಗೆ ನಿಮ್ಮ ಅಮ್ಮಯ್ಯ ನಿನ್ನ ಹೆಂಡತಿ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದಾಗಿತ್ತು ಬಿಡು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ ಅವ್ರು ಹಂಗೇನೆ ಸಾಕಿನ್ ನಾನು ಮಾತಾಡಿಸ್ತೀನಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ ಅತ್ತೆ ಅವ್ರು ಹಂಗೇನೆ ಏನಾನ ಒಂದು ಹುಡುಕ್ಯಂತ ಇರ್ತಾರೆ ಏನಾನ ಒಂದು ಹಂಗೆ ಹೆಂಗಸ್ರು ಇರ್ತಾವಲ್ಲ ಹೆಂಗಸ್ರು ಕಿತಾಪತಿ ಹೆಂಗಸ್ರು ಏನು ಮಾಡೋಕ್ಕಾಗಲ್ಲ ಬರೀ ಕಿತಾಪತಿ ಹೆಂಗಸ್ರು
ಕೆಲ್ದ ಕಣಪ್ ಬರೀ ಕಿತಾಪತಿ ಹೆಂಗಸ್ರು ಅಂತ ಹಂಗೆ ಮತ್ತೆ ಹೇಳಿ ನಿಮ್ಮಮ್ಮಯ್ಯ ಯಾವಾಗಿಂದಲ್ಲ ಪಲ ಈ ಊರಿಗೆ ಬಂದಾಗಿಂದಲೂ ಬರೀ ಹಿಂಗೆ ಇದ್ದಾಳೆ ನಿಮ್ಮಮ್ಮಯ್ಯ ತೆಗಿ ಸೆನಕ್ಕಿರನ ಏನಾಗದಾತು ಹೋಗೋದಾತು ನಮ್ಮ ಅಣ್ಣ ಇರಲ್ಲ ನಮ್ಮ ಅತ್ತಿಯರಲ್ಲೇ ವಯಸ್ಸತ್ ಕಾಲದಾಗನ ಸೆನಕ್ಕಿರನ ಅಯ್ಯೋ ಯಾವಾಗಿಂದಲೂ ಬರೀ ಇದೆ ಅವೆಲ್ಲ ಇದ್ದಾವೆ ಅಪ್ಪ ಅವನ್ನೆಲ್ಲ ಈಗ ಈಗಿದ್ದಾರೆ ಹಿಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಅತ್ತೆ ನಾನು ಮಾತಾಡಿಸ್ತೀನಿ, ನಾನು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ. ಈಗ ನನಗೂ ಈಗ ನಾನು ಈಗ ಗಾಡಿಗೆ ಹೋಗ್ತೀನಿ, ನಾನು ಯಾವಾಗ ಹೆಂಗೆ ಅಂತ ಹೇಳೋಕ್ಕಲ್ಲ. ನಾನು ಇರೋವ್ರಿಗೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕಂತ ಬಿಡು, ಅವ್ರದ್ದು ಬಿಟ್ಟಾಕ್ಬಿಟ್ಟು ನಾನು ಮಾತಾಡಿಸ್ತೀನಿ, ಸುಮ್ಮನಿರತ್ತೆ. ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾನು ಚೆನ್ನಾಗಿರ್ತೀನಿ. ನಾನು ಅದಕ್ಕೆ ಅವ್ರು ಏನೋ ಅನ್ಕೊಂಬ್ಲೇಳು ಅಂತ ನಾನು ಯಾತವ್ರತಾಗ ಯಾತು ಹೇಳೋಕ್ಕಲ್ಲ, ಮಾತಾಡೋಕ್ಕೂ ಹೋಗಲ್ಲ. ಈಗ ದುಡಿತೀನಿ, ಮನೆಗೆ ಏನು ಬೇಕಾದ ತತ್ತೀನಿ. ಅವ್ರು ಏನು 1 ರೂಪಾಯಿ ತರೋಂಗಿಲ್ಲ, 1 ರೂಪಾಯಿ ದುಡಿಯೋಂಗಿಲ್ಲ, ಏನಿಲ್ಲ. ಅವ್ರು ಸುಮ್ಮನೆ ನನಗೆ ಇಲ್ಲದೆಲ್ಲ ತಲೆ ಕೆಡಿಸ್ತಾರತ್ತ. ಅವ್ರದ್ದೆಲ್ಲ ಬದುಕಿಕ್ಕಿ ನಾನೆಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಮಾತಾಡಿಸ್ತೀನಿ ಕಾಣತ್ತೆ. ಏನು ಬೇಜಾರಿಕ್ಕೆ ಬೇಡ್ರಿ, ನಾನು ಮಾಡಿರೋದೆಲ್ಲ ನಾನು ಅಂದಿರೋದು ಇವ್ನು ಹಿಂಗೆ ಮಾಡ್ದೆ ಹಂಗೆ ಹಿಂಗೆ ಅಂತ ಯಾತು ಮನ್ಸಾಗ ಇಕ್ಕೆಮಕ್ಕೆ ಹೋಗ್ಬೇಡ್ರಿ. ಇಲ್ಲ ಕಣಪ್ಪ, ನೀನು ನಾವಂತವೆಲ್ಲ ಮನಸ್ಸನ್ನ ಇಕ್ಕೆಮಲ್ಲ. ನೀನು ಒಳ್ಳೆತ ನಿನ್ನ ಒಳ್ಳೆನಾಗಿ ನೀನು ಮಾತಾಡ್ಸಿರ್ ನಾವು ಮಾತಾಡಿಸ್ತೀವಿ ಕಣಪ್ಪ. ಹಂಗೆಲ್ಲ ನಾವೇನು ಮನಸ್ಸನ್ನ ಇಕ್ಕೆಮ ಸುಮ್ಕಿರ, ಅದೆಲ್ಲ ನೀನು ಅನ್ಕಮಕ್ಕೆ ಹೋಗ್ಬೇಡ. ನಮ್ಮ ಹತ್ತಿರೇನು ಅನ್ಕೊಂತಾರೆ. ಈಗ ನಾವೀಗ ಬೆಲೆ ಕೊಟ್ಟರೆ ನಾವು ಬೆಲೆ ಕೊಡ್ತೀವಿ ಕಣಪ್ಪ. ಚೆನ್ನಾಗಿ ಮಾತಾಡ್ಸಿರೇ ನಾವು ಚೆನ್ನಾಗಿ ಮಾತಾಡಿಸ್ತೀವಿ. ಬಾ ಬಾ ಬಸ್ಸಾರು ಮಾಡಿದ್ದೀವಿ ಕಣತ್ತೆ. ಈಗ ನಾನು ಉಂಡೆ ಒಂದಿಟ್ಟು ಕಾಪಿ ಕಾಸು ಹೆಂಗಿದ್ರೆ ಕಾಸು ಕುಕ್ಕಂತೀನಿ. ಹಾಸನ್ ಬಾ ಕುಕ್ಕ ಬಾ. ಚೈತ್ರ ಇದ್ದಾಳೇನ ಯಾಕ? ಇದ್ದಾಳೆ, ಹೇಳು ಒಳಗೆ ಇದ್ದಾಳೆ. ಚೈತ್ರಮ್ಮ ಏನತ್ತೆ? ಒಂದಿಷ್ಟು ಕಾಪಿ ಕಿಕ್ಕಮ್ಮ. ಒಂದು 4-5 ಇಲ್ ಹೊರಗೆ. ಒಂದು 4 ಜನಕ್ಕೆ ಕಾಪಿ ಕಿಕ್, ಒಂದು 5 ಜನಕ್ಕೆ ಕಿಕ್ಕ. ಇನ್ನೊಬ್ರು ಯಾರನ್ನ ಬಂದ್ರು ಬರ್ತಾರೆ ಹಿಂಗೆ ಮಾತಾಡ್ಕೊಂಡು. ಒಂದು 5 ಜನಕ್ಕೆ ಕಾಪಿ ಮಾಡಮ್ಮ. ಸರಿ ಆಯ್ತತ್ತೆ, ಆಯ್ತು ಹೇಳಿ ಮಾಡ್ತೀನಿ. ಬ್ಯಾಕ್ ಇವ್ರನ್ನ ಮಾತಾಡಿಸ್ತಾ ಇದ್ದಾನಲ್ಲ. ಓಹೋ ಅತ್ತೆರ್ನ ಇವಳು ಶಾಂತಮ್ಮ, ಜಯಮ್ಮ, ಇವಳು ಜೈನ ಶಾಂತಿನ ಇವ್ರನ್ನೆಲ್ಲ ಯಾಕೆ ಮಾತಾಡಿಸ್ಬೇಕು? ಬರಲಿ ಮಂತಕ್ಕೆ ಬರಲಿ ಹೇಳ್ತೀನಿ. ನಾನು ಅವ್ರ ಮನೆ ಬಾಕ್ಲಕ್ಕೆ ಹೋಗಲ್ಲ, ನಾನು ಹೋಗಲ್ಲ ಅವ್ರ ಮನೆ ಬಾಕ್ಲಕ್ಕೆ. ನಾನು ಅಲ್ಲಿ 20 ವರ್ಷ ಆಗೈತೆ ಅವ್ರ ಮನೆ ಬಾಕ್ಲಕ್ಕೆ ಕಾಲಿಕ್ಕಿ ಹೋಗಲ್ಲ. ಮಂತಕ್ಕೆ ಬರಲಿ ಕೇಳ್ತೀನಿ. ಇಲ್ಲಿ ಹೊಡೆಯರೆಲ್ಲ ಇಲ್ಲದ್ದು ಹೇಳ್ಕೊಡೋದು ನನ್ನ ಗಂಡಿಗೆ. ಅವ್ರು ಅಂತಾರೆ ಇವರು ಜೈನು ಶಾಂತಿ ಯಾರನ್ನ ಮನೆ ಹಾಳು ಮಾಡೋಕ್ಕೆ ಕಾಯ್ತಿರ್ತಾರೆ. ಇವಳು ಅಂತಾಳು, ಇವಳು ಜೈ, ಇವಳಿನ ಶಾಂತಮ್ಮ ಬಿಡು ಅಂತ ಅನ್ಬೋದು. ಇವಳು ಜೈ ಅಂತಾಳು, ಯಾರ್ದಾರ ಮನೆ ಹಾಳು ಮಾಡೋಕ್ಕೆ ಹಾತ್ಕೊಂಡಿರ್ತಾಳೆ. ಬರಲಿ ಇಲ್ಲಿ ಬರಲಿ. ಇವ್ರನ್ನ ಅತ್ತೆಯವ್ರನ್ನ ಮಾತಾಡ್ಸೋದಕ್ಕೆ ಈಗ ಜೈ ಅತ್ತೆ ಶಾಂತ ಅತ್ತೆ ಅಂತ ಹೋಗ್ತಾನೆ ಇವನು. ಸೀಮೆಗಿಲ್ದಾಳು ಜೈ ಅತ್ತೆ. ಬರಲಿ ಮಂತಕ್ಕೆ ಬರಲಿ. ಅಲ್ಲ ನೋಡು, ಅವಾಗಿಂದ ನಾ ಮಾತಾಡಿಸ್ತಾ ಇರೋದು ಅವ್ಲ್ಕಿಸ್ಕೊಂಡು ಏನಂಗೇನಿ. ಇವಾಗ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಶಾಕ ಇದ್ದಾನೆ ಅಪ್ಪ. ಬರಲಿ, ನೀನು ಯಾಕೆ ಮಾತಾಡ್ಸೋದಂತ ನಮ್ಮ ಅತ್ತಿಗೆ ಹೇಳಿ ತಡಿ. ನಮಗೆ ಬೆಲೆ ಇರಲ್ಲ, ಅವ್ರನ್ನ ಮಾತಾಡಿಸಿ ನಮ್ಮ ಬೆಲೆ ಕಳಿಬೇಕು ಅಂತ ಮಾಡಿದಾನೆ ಈ ಅಪ್ಪ. ಅವರಿಂದ ಏನಾಗಂಗೈತೆ? ಅವರಿಂದ ನಾವು ಏನು ತಿಂದೇವಿ? ಅವರಿಂದ ಯಾಕೆ ಮಾತಾಡಿಸ್ಬೇಕು ಅವ್ರನ್ನ ಅಂತ ನಾವು ಕೇಳೋದು. ಬರಲಿ ಮಾತಾಡಿಸ್ಲಿ. ಅತ್ತಾರೆ ಅದೇನು ಇಟ್ಟು ಕಳಿಸ್ತಾರೆ, ಅದೇನು ಕೊಡ್ತಾರೆ, ಅದೇನು ಗಂಟು ಇಸ್ಕೊಬತ್ತಾನ ಅತ್ತೆರ್ ತೆಗಿಸ್ಕೊಬರ್ಲಿ ನೋಡೋಣ. ಕೂಕಳಪ್ಪಳಿಯ ನೀನು ಕಣ್ಣೆ ಮಾತಾಡ್ತೀಯಲ್ಲ, ಕೂಕಳಪ್ಪ ಕೂಕಳು. ನಮ್ಮ ಜೈಯತ್ತ ಆಸೆ ಕಣಪ್ಪ, ನಮ್ಮ ಜೈಯತ್ತೆ ದಾಸಿ ಎಲ್ಲರಿಗಿನ್ನ ನಮ್ಮ ಜೈಯತ್ತೇನೆ ಚೆನ್ನಾಗಿರೋದಲ್ಲೇ. ಅಮ್ಮ ಜಯಮ್ಮನ ಹೆಂಗಾಗ್ಲತ್ತಾನೆ ಅಳಿಯ? ನಮ್ಮ ಜಯತ್ತ ಸೂಪರ್ ಪಿಗರ್. ಹುಡುಗಿಯಾಗೆ ಹೆಂಗಿದ್ದಮ್ಮ ತಾಯಿ ಜಯತೆ ನೀನು? ಈಗಂತೂ ಬೋಲು ಪಿಗರ್ ಆಗಿದ್ದಿ ಬಿಡು. ಹುಡುಗಿಯಾಗೆ ಹೆಂಗಿದ್ದ ಏನು ನಾನು ನೋಡಿರ್ಲಿಲ್ಲ ಕಣತ್ತೆ. ಇವಳತ್ತ ನೀನು ಹಂಗೆ ತಮಾಷೆ ಮಾಡ್ತೀಯಪ್ಪ ನಮ್ಮ ಹಂಗೇನಿ. ಏನು ನಾ ಅವಾಗ ಚೆನ್ನಾಗಿದ್ದೆ, ಹುಡುಗಿಯಾಗೆಲ್ಲ ಹೆಂಗಿರ್ತಾರೆ ಹಂಗಿದ್ದೆ. ಎಲ್ಲ ಏನು ಕುತ್ಕೊಂಡು ಮಾತಾಡ್ತಾ ಇದ್ದೀರಾ ಅಳಿಯಂತಾಗೇನೋ ಎಲ್ಲ ತಮಾಷೆ? ಎಲ್ಲ ಹಿಂಗೆ ಅವಳಿ ತಮಾಷೆ ಮಾಡ್ತಿದ್. ನಮ್ಮ ಅತ್ತೆ ಚೆನ್ನಾಗೈತೆ ನಮ್ಮ ಜೈ ಅತ್ತೆ ಅಂತ ಹೇಳಿ ಮಾತಾಡ್ತಿದ್ವಿ ಹಿಂಗೆ ಸುಮ್ಮನೆ. ನಮ್ಮ ಅತ್ತೆಗೆ ಕೊಂಡು ನೋಡಂಗೆ ಈಗ ಹೆಂಗಿದಾವೆ ತುಟಿ ನೋಡುವ. ತುಟಿ ಅಂತ ಕೆಂಪಗೆ ಇದಾವೆ ನಮ್ಮ ಜಯತ್ತೆನೋ ತುಟಿ ಹೆಂಗಿದಾವೆ ಹಂಗೆ ಕೆಂಪಗೆ ಇದಾವೆ. ಅತ್ತೆ ಅಂತ ಮಣಿ ತಮಾಷೆ ಮಾಡ್ತಾ ಇದ್ದಾನೆ. ಸೋದ್ರ ಅತ್ತೆ ಅಲ್ಲ, ಅತ್ತೆ ತಮಾಷೆ. ಅತ್ತೆ ಅಂತ ಚೆನ್ನಾಗಿ ಹಂಗೆ ಇವತ್ತು ತಮಾಷೆ ಅಂದ್ರೆ ತಮಾಷೆ ಮಾಡ್ತಾನೆ ಕಣಮ್ಮ. ಸುಂದ್ರಪ್ಪ ಅತ್ತೆರ್ತಾಗೆ ಮಾಡ್ಲಿ ಅತ್ತೆರ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಲಿ ಹೇಳಿಪಟ್ಟು ಹೆಂಗಾನ. ಇಷ್ಟು ದಿವಸ ಅಂತೂ ಅತ್ತೆರ್ನ ಮಾತಾಡಿಸ್ತಿರ್ಲಿಲ್ಲ, ಮಾತಾಡ್ಸ್ಕೊಂಡು ಚೆನ್ನಾಗಿರ್ಲಿ. ಅತ್ತೆರಿಬ್ರು ಇದ್ದಾರೆ, ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು. ಅದಕ್ಕೆ ಮಾತಾಡ್ಸ್ಕೊಂಡು ಚೆನ್ನಾಗಿರೋದು. ನಮ್ಮ ಅತ್ತೆಯನ್ನ ಮಾತಾಡ್ಸಿರಿ ಒಟ್ಟು ಒಂದಿಟ್ಟು ಸಮಾಧಾನ, ಒಂದಿಟ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕೆ ಮಾತಾಡಿಸ್ತೀನಿ ಬಿಡು. ಯಾವಾಗಲೂ ಏನಿದ್ದಿದ್ದೇನೆ ಅವೆಲ್ಲನ ಸಂಬಂಧ ಅಂದಮೇಲೆ ಯಾವುದಾದ್ರೂ ಒಂದು ಬರ್ತವೆ ಹೋಗ್ತವೆ. ನೀವು 6 ದಿನದಲ್ಲೂ ನಾನೇ ಮಾತಾಡಿಸ್ತೀನಿ ಉಂಡ್ರೇನತ್ತೆ ತಿಂದ್ರೇನತ್ತೆ ಅಂತ. ಬಾರಮ್ರೀತ ಕೂತ್ಕ ಬಾ. ನೀವು 6 ದಿನದಲ್ಲೂ ಚೆನ್ನಾಗಿ ಮಾತಾಡಿಸ್ತಾನೆ, ನಾವು ಮಾತಾಡ್ತೀವಿ. ಮಾತಾಡ್ಸಿರೇ ಮಾತಾಡ್ದೆ ಏನಮ್ಮ? ನಾವೀಗ ಬೆಲೆ ಕೊಟ್ಟು ನಾವು ಮಾತಾಡಿಸ್ತೀವಿ. ಈಗ ನಮಗೆ ಬೆಲೆ ಕೊಟ್ಟರೆ ನಾವು ಬೆಲೆ ಕೊಡ್ತೀವಿ. ಹಂಗೆ ನಮ್ಮ ಒಟ್ಟಿನಲ್ಲಿ ನಾವು ಮಾತಾಡ್ಸೋರ್ನ ಸುಮ್ಮನೆ ಇದು ಮಾಡ್ಕೊಂಬಕ್ಕೆ ಹೋಗಲ್ಲ, ಚೆನ್ನಾಗಿ ಕಿತ್ಕೊಂಡು ಹೋಗ್ತೀವಿ. ಮನಿಕೊಂಡಾಳ ಆಲೆ ನೀರು ಇದು ಮನಗಿಸ್ತಿ ಬಟ್ಟೆ ಮನ್ಗಳಮ್ಮ. ನಾನು ಮಾತಾಡ್ಸೋಣ ಆಡ್ಸೋಣ ಅಂತ ಬಂದೆ. ಚೆನ್ನಾಗಿ ಕುಕ್ಕ ಅಂತ ಹೇಳಿ ಎದ್ದಾಳ್ತಾಳೆ. ಸುಡ ಒಯ್ದೈದು ನೀವತ್ತು 1 ಗಂಟೆ 2 ಗಂಟೆ ಮನೆ ಕೆಮ್ತಾಳೆ. ಬಾ ಕುಕ್ಕ ಬಾ, ಕಾಕಿ ಕೇಳ್ಸ ಐತ್ರಮ್ಮ. ಬಾ ಕುಕ್ಕ ಬಾ. ಯಾರಮ್ಮ ಅದಕ್ಕೆ ಒಂದು ಲಟ್ಟೆ ಹೆಚ್ಚಿಗೆ ಯಾರಾದ್ರೂ ಹಿಂಗೆ ಬಂದೇ ಬರ್ತಾರೆ. ಏನಪ್ಪ ಜಯತ್ತೆ ಮುಂದೆ ಕುಕ್ಕಂಡು ಏನು ಸುಮ್ಮನೆ ಜಯತ್ತೆನೇ ನೋಡ್ತಿಯಲ್ಲ ಮರೆ ಕಣ್ಣು ಹೆಸ್ರು ಗಿಣ್ಣಸ್ರು ಆದತ್ ನಿಮ್ಮ ಅತ್ತಿಗೆ.
ತಮಾಷೆ ಮಾಡ್ತಿದ್ದೆ ರೀ ಈಗ ಅತ್ತೆ ತಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ಬೇಜಾರಾದ್ರೆ ಹಿಂಗೆ ಬಂದು ಮಾತಾಡ್ತೀನಿ ಅಷ್ಟೇ. ಅತ್ತೆ ಬೇಜಾರೇನು ಆಗ್ಬೇಡ್ರಿ ಕಣತ್ತೆ. ಇಲ್ಲ ಹೇಳಪ್ಪ, ಬೇಜಾರೇನಾಗಲ್ಲ, ನಮಗೂ ಖುಷಿ ಆಗುತ್ತೆ ಬಿಡತ್ತಾಳಿ ಮಾತಾಡ್ತಾನೆ ಅಂತ ಅಂದ್ರಪ್ಪ. ರಮ್ಮೇನ್ ಮತ್ತೆ ಹೆಂಡತಿ ಮತ್ತೆ ಕೇಳ್ದಂಗೆ ಇವಾಗ ಅವ್ರ ಅತ್ತರ್ನೆಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾನೆ. ಹಿಂಗೆ ಚೆನ್ನಾಗಿರ್ಬೇಕೆಲ್ಲ ಅರ್ಥ ತಗೋ. ನೀನು ಸಾಯುವಾಗೇನು ಯಾರೇನು ಇವತ್ತಿರ್ತೀವೋ ನಾಳೆಗಿರ್ತೀವೋ ಅಂಬೋದು ಗೊತ್ತಾಗಲ್ಲ. ಇನ್ನು ಯಾರೇನು ಇವತ್ತು ದ್ವೇಷ ಕಟ್ಕೊಂಡು ಬಂದಿಲ್ಲ, ದ್ವೇಷ ಕಟ್ಕೊಂಡು ಹೋಗ್ಬಾರ್ದು. ಎಲ್ಲರ ಎದುರಿಗೂ ಎಲ್ಲರ ತಗೋ ಚೆನ್ನಾಗಿರ್ಬೇಕು. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.